ತೀರ್ಥ ಅಂದ್ರೆ ಉತ್ತರ ಕಾಶಿಲಿದ್ದು ಜಲ ಬರ್ತದೆ. ಉತ್ತರ ಕಾಶಿಲಿದ್ದು ಹೇಗಪ್ಪ ಜಲ ಬರುದು ಅಂತಂದ್ರೆ, ಉತ್ತರ ಕಾಶಿ ಜಂಗಮವಾಡಿ ಮಠದ ಗುರುಗಳಾದ ಠಾಕುಕರಣಾಚಾರ್ಯರು ಡೈಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಡೈಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಅವ್ರ ಕೈಯಲ್ಲಿರುವಂತಹ ಜೋಳಿಗೆ ಬೆತ್ತ ನದಿ ದಂಡೆ ಮೇಲಿಟ್ಟು ಸ್ನಾನ ಪೂಜೆ ಮಾಡ್ತಾರೆ. ಸ್ನಾನ ಪೂಜೆ ಮಾಡುವಾಗ ಅವರ ಕೈಯಲ್ಲಿರುವಂತಹ ಬೆತ್ತ ಉತ್ತರ ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಕಳೆದು ಹೋಗುತ್ತೆ. ಉತ್ತರ ಕಾಶಿ ಗಂಗಾ ನದಿಯಲ್ಲಿ ಕಳೆದು ಹೋದ ತಕ್ಷಣ ಆಗ ಏನ್ ಮಾಡ್ತಾರೆ ಋಷಿಮುನಿಗಳು, ಲೋಕ ಕಲ್ಯಾಣಕ್ಕಂತ ಹೋದಾಗ ಅವ್ರು ಈ ಕ್ಷೇತ್ರಕ್ಕೆ ಬಂದ್ರು. ಈ ಕ್ಷೇತ್ರಕ್ಕೆ ಬಂದಾಗ ಆ ಬೆತ್ತ ಉತ್ತರ ಕಾಶಿಯಲ್ಲಿ ಕಳೆದ ಬೆತ್ತ ಈ ಕಲ್ಯಾಣಿಯಲ್ಲಿ ತೇಲಾಡ. ಈ ಕಲ್ಯಾಣಿಯಲ್ಲಿ ತೇಲಾಡದ ನೋಡಿ ನಾನು ಉತ್ತರ ಕಾಶಿಯಲ್ಲಿ ಬೆತ್ತ ಕಳ್ಕೊಂಡಿದ್ದೆ, ನನ್ನ ಬೆತ್ತ ಎಲ್ಲಿದೆ ಅಂತಂದು ಆಗ ಋಷಿಮುನಿಗಳು ನಾಮಕರಣ ಮಾಡಿದ್ರು. ಆಗ ಉತ್ತರ ಕಾಶಿ ಜಲಮಾರ್ಗವಾಗಿ ಇಲ್ಲಿ ಬಂದೈತೆ ಅಂದ್ರ ಇದು ದಕ್ಷಿಣದ ಕಾಶಿ ಕಾಶಿ ತೀರ್ಥ, ದಕ್ಷಿಣದ ಕಾಶಿ ಮಹಾಕೂಟೇಶ್ವರ ಅಂತಂದು ಅಲ್ಲಿಂದ ಈ ಕ್ಷೇತ್ರಕ್ಕೆ ನಾಮಕರಣ. ಔದಂಬರ ವೃಕ್ಷದ ಕೆಳಗೆ ವಿಘ್ನೇಶ್ವರ ತತ್ವ. ವಿಘ್ನೇಶ್ವರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ತಪಸ್ಸೆ ಕುಂತ ಸ್ಥಳ. ದತ್ತಾತ್ರೇಯನ ವಾಸಸ್ಥಳ ಇದು. 108 ಇಷ್ಟ ಸಿದ್ಧಾರ್ಥಿ ಸಿದ್ಧಿ ಗಣೇಶ. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಸಂಕಲ್ಪ, ಶಾಲೆ ಬಗ್ಗೆ, ಪರೀಕ್ಷೆ ಬಗ್ಗೆ, ಪೇಪರ್ ಬಗ್ಗೆ, ನೌಕರಿ ಬಗ್ಗೆ, ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಮಕ್ಕಳಿಲ್ಲದವರ ಬಗ್ಗೆ, ಮಕ್ಕಳ ಮನೆ ಬಗ್ಗೆ, ಕಟ್ಟೋದ ಬಗ್ಗೆ ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ತಳಿಗಿಳಿದು ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಹೋಗುವಂತ ಈ ಕ್ಷೇತ್ರದ ನಿಯಮ. ಆ ತೊಟ್ಲ ಮುಟ್ಟುವುದರಿಂದ 108 ದೋಷಗಳ ಪರಿಹಾರ. ನಿಮಗೆ ನಿಮ್ಮ ಕುಟುಂಬಕ್ಕೆ ದೋಷಗಳಿದ್ದರೆ ದೋಷ ಪರಿಹಾರ, ತಳಿಗಿಳಿದು ತೀರ್ಥ ಹಾಕೋದು ಸಂಕಲ್ಪ ಮಾಡ್ತೀವಿ. ನಿಮ್ಗೆಷ್ಟಾಗತ್ತ ಕಾಂತಿ ಆಗ್ತಿತ್ತು ಒಳ್ಳೆಯದು. ನೀವು ಎಂದಾದರೂ ಬೆಟ್ಟಗಳ ಮಡಿಲಲ್ಲಿ ಶಾಂತಿಯ ಉಸಿರಾಡುವ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿದ್ದೀರಾ? ಅದೇ ಸ್ಥಳವೇ ಮಹಾಕೂಟ. ಬಾದಾಮಿಯಿಂದ ಸ್ವಲ್ಪ ದೂರದಲ್ಲಿ ಬಾಗಲಕೋಟೆ ಜಿಲ್ಲೆಯ ಹೃದಯದಲ್ಲಿ ಮೌನವಾಗಿ ನಿಂತಿರುವ ಈ ಕ್ಷೇತ್ರ 1500 ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಇಟ್ಟುಕೊಂಡಿದೆ. ಇದು ಸಾಮಾನ್ಯ ದೇವಸ್ಥಾನ ಅಲ್ಲ, ಇದು ಚಾಲುಕ್ಯರ ಕಾಲದ ಧರ್ಮ, ಶಿಲ್ಪ ಮತ್ತು ಭಕ್ತಿಯ ಸಂಗಮ. ಮಹಾಕೂಟದಲ್ಲಿ ಪೂಜಿಸಲ್ಪಡುವ ದೇವರು ಶ್ರೀ ಮಹಾಕೂಟೇಶ್ವರ, ಅಂದರೆ ಪರಮಶಿವನ ಶಾಶ್ವತ ರೂಪ. ಇಲ್ಲಿ ಭೂಮಿಯೊಳಗಿಂದ ಸದಾ ಹರಿಯುವ ಪವಿತ್ರ ಜಲಧಾರೆ ಇದೆ. ಅದರಲ್ಲೇ ರೂಪುಗೊಂಡಿರುವುದು ಮಹಾಕೂಟ ತೀರ್ಥ. ಈ ನೀರಲ್ಲಿ ಸ್ನಾನ ಮಾಡಿದರೆ ಪಾಪಗಳು ಕರಗುತ್ತವೆ ಎನ್ನುವ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಕ್ರಿಸ್ತಶಕ 6ರಿಂದ 8ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ಮಹಾಕೂಟವನ್ನು ಪ್ರಮುಖ ಶೈವ ಕೇಂದ್ರವನ್ನಾಗಿ ಬೆಳೆಸಿದರು. ಇಲ್ಲಿನ ದೇವಾಲಯಗಳ ಶಿಲ್ಪವನ್ನು ನೋಡಿದರೆ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಒಂದೇ ಸ್ಥಳದಲ್ಲಿ ಬೆರೆತಿರುವುದನ್ನು ಕಾಣಬಹುದು. ಮಹಾಶಿವರಾತ್ರಿ ಬಂದಾಗ ಈ ಸ್ಥಳ ಜೀವಂತವಾಗುತ್ತದೆ. ದೀಪಗಳ ಬೆಳಕು, ಮಂತ್ರಗಳ ಘೋಷ, ಭಕ್ತರ ನಂಬಿಕೆ. ಕಲ್ಲಿನಲ್ಲಿ ಕೆತ್ತಿದ ಇತಿಹಾಸ, ನೀರಿನಲ್ಲಿ ಹರಿಯುವ ನಂಬಿಕೆ, ಗಾಳಿಯಲ್ಲಿ ತೇಲುವ ಶಂಬಿಕೆ, ಗಾಳಿಯಲ್ಲಿ ತೇಲುವ ಶಾಂತಿ. ಇವೆಲ್ಲವೂ ಸೇರಿ ಮಹಾಕೂಟ ಇಂದಿಗೂ ನಮ್ಮನ್ನು ಮೌನವಾಗಿ ಕರೆದುಕೊಳ್ಳುತ್ತಿದೆ. ಒಮ್ಮೆ ಅಲ್ಲಿಗೆ ಹೋಗಿ ಶಿವನ ಸಾನ್ನಿಧ್ಯವನ್ನು ಅನುಭವಿಸಿ. ಮಹಾಕೂಟ ದೇವಾಲಯ ಸಂಕೀರ್ಣವನ್ನು ಕ್ರಿಸ್ತಶಕ 6ರಿಂದ 8ನೇ ಶತಮಾನಗಳ ನಡುವೆ ಬಾದಾಮಿ ಚಾಲುಕ್ಯರು ನಿರ್ಮಿಸಿದರು. ಈ ಸ್ಥಳವು ಚಾಲುಕ್ಯ ರಾಜರ ಕಾಲದಲ್ಲಿ ಪ್ರಮುಖ ಶೈವ ಧಾರ್ಮಿಕ ಕೇಂದ್ರವಾಗಿತ್ತು. ರಾಜರು, ಸಾಮಂತರು ಮತ್ತು ಶೈವ ಭಕ್ತರು ಇಲ್ಲಿ ದೇವಾಲಯಗಳನ್ನು ನಿರ್ಮಿಸಿ ದಾನಗಳನ್ನು ನೀಡಿದರು. ಮಹಾಕೂಟದಲ್ಲಿ ಒಂದೇ ದೇವಸ್ಥಾನವಲ್ಲ, ಅನೇಕ ಸಣ್ಣ ದೊಡ್ಡ ಶಿವಾಲಯಗಳ ಸಮೂಹವಿದೆ. ಅದರಲ್ಲಿಯೇ ಪ್ರಮುಖವಾದುದು ಮಹಾಕೂಟೇಶ್ವರ ದೇವಾಲಯ. ಈ ದೇವಾಲಯಗಳ ವಾಸ್ತುಶಿಲ್ಪ, ಆಲಯಗಳ ವಾಸ್ತುಶಿಲ್ಪ ಆರಂಭಿಕ ಚಾಲುಕ್ಯ ಶೈಲಿಗೆ ಸೇರಿದೆ. ಇಲ್ಲಿ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಒಂದೇ ಸ್ಥಳದಲ್ಲಿ ಬೆರೆತಿರುವುದನ್ನು ಕಾಣಬಹುದು. ಕೆಲವು ದೇವಾಲಯಗಳಲ್ಲಿ ಎತ್ತರದ ಗೋಪುರ ಶಿಖರಗಳು ಕಾಣಿಸಿದರೆ, ಇನ್ನೂ ಕೆಲವು ದೇವಾಲಯಗಳಲ್ಲಿ ಸರಳ ಹಾಗೂ ಚೌಕಾಕಾರದ ವಿನ್ಯಾಸವಿದೆ. ಮಹಾಕೂಟದ ಎಲ್ಲಾ ದೇವಾಲಯಗಳು ಸ್ಥಳೀಯವಾಗಿ ದೊರೆಯುವ ಕೆಂಪು ಮತ್ತು ಹಳದಿ ಮಿಶ್ರಿತ ಮರಳುಗಲ್ಲಿನಿಂದ ನಿರ್ಮಿಸಲ್ಪಟ್ಟಿವೆ. ಈ ಕಲ್ಲು ಶಿಲ್ಪಕ್ಕೆ ಸುಲಭವಾಗಿರುವುದರಿಂದ ಕಂಬಗಳು, ಬಾಗಿಲು ಚೌಕಟ್ಟುಗಳು ಮತ್ತು ದೇವತೆಗಳ ಮೂರ್ತಿಗಳಲ್ಲಿ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡಲಾಗಿದೆ. ಇಲ್ಲಿನ ಶಾಸನಗಳು ಚಾಲುಕ್ಯರ ಆಡಳಿತ, ಧಾರ್ಮಿಕ ಆಚರಣೆಗಳು ಮತ್ತು ಶೈವ ಪರಂಪರೆಯ ಬಗ್ಗೆ ಮುಖ್ಯ ಮಾಹಿತಿಯನ್ನು ನೀಡುತ್ತವೆ. ಇಂದು ಕೂಡ ಮಹಾಕೂಟ ದೇವಾಲಯ ಸಂಕೀರ್ಣ ಚಾಲುಕ್ಯರ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಜೀವಂತ ಸಾಕ್ಷಿಯಾಗಿ ನಿಂತಿದೆ.
ಮಹಾಕೂಟ ಕೇವಲ ಒಂದು ದೇವಾಲಯ ಪ್ರದೇಶವಲ್ಲ. ಇದು ಒಂದು ಕಾಲಘಟ್ಟದ ರಾಜಕೀಯ ಮತ್ತು ಧಾರ್ಮಿಕ ಶಕ್ತಿಯ ಪ್ರತಿಬಿಂಬ. ಬಾದಾಮಿ ಚಾಲುಕ್ಯರು ಉದಯಿಸಿದ ಕಾಲದಲ್ಲಿ ದಕ್ಷಿಣ ಭಾರತ ಹಲವು ಸಣ್ಣ ರಾಜ್ಯಗಳಾಗಿ ವಿಭಜಿತವಾಗಿತ್ತು. ಅಂತಹ ಸಮಯದಲ್ಲಿ ಚಾಲುಕ್ಯರು ಡೆಕ್ಕನ್ ಪ್ರದೇಶದಲ್ಲಿ ಬಲಿಷ್ಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಚಾಲುಕ್ಯ ವಂಶದ ಸ್ಥಾಪಕ ಪುಲಕೇಶಿ ಮೊದಲನೇ. ಆತನ ನಂತರ ಈ ವಂಶವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದವನು ಪುಲಕೇಶಿ ಎರಡನೇ. ಪುಲಕೇಶಿ ಎರಡನೆಯ ಕಾಲದಲ್ಲಿ ಚಾಲುಕ್ಯರ ಆಳ್ವಿಕೆ ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗೆ ವಿಸ್ತರಿಸಿತು. ಉತ್ತರ ಭಾರತದಲ್ಲಿ ಹರ್ಷವರ್ಧನನಂತಹ ಶಕ್ತಿಶಾಲಿ ರಾಜನಿದ್ದರೂ ಪುಲಕೇಶಿ ಎರಡನೇ ಆತನನ್ನು ನರ್ಮದಾ ತೀರದಲ್ಲಿ ತಡೆದು ಡೆಕ್ಕನ್ ಪ್ರದೇಶವನ್ನು ರಕ್ಷಿಸಿದನು. ಈ ವಿಜಯದ ನಂತರ ಬಾದಾಮಿ ಚಾಲುಕ್ಯರು ಸಂಪೂರ್ಣ ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿದರು. ಅಂತಹ ರಾಜಕೀಯ ಸ್ಥಿರತೆ ಇದ್ದ ಕಾರಣ ಧರ್ಮ ಮತ್ತು ಕಲೆಗಳಿಗೆ ರಾಜರ ಸಂಪೂರ್ಣ ಆಶ್ರಯ ದೊರೆಯಿತು. ಮಹಾಕೂಟದಂತಹ ಕ್ಷೇತ್ರಗಳು ಅದೇ ಕಾಲದಲ್ಲಿ ಬೆಳೆದವು. ಚಾಲುಕ್ಯ ರಾಜರು ತಮ್ಮನ್ನು ಶಿವಭಕ್ತರೆಂದು ಘೋಷಿಸಿಕೊಂಡಿದ್ದರು. ಅವರು ಯುದ್ಧಗಳಲ್ಲಿ ಜಯಗಳಿಸಿದ ನಂತರ ಶಿವನಿಗೆ ಕೃತಜ್ಞತೆ ಸಲ್ಲಿಸಲು ದೇವಾಲಯಗಳನ್ನು ನಿರ್ಮಿಸುತ್ತಿದ್ದರು. ಮಹಾಕೂಟದಲ್ಲಿ ಕಂಡುಬರುವ ಅನೇಕ ಶಾಸನಗಳು ರಾಜರು ಮತ್ತು ಸಾಮಂತರು ದೇವಾಲಯಗಳಿಗೆ ಭೂಮಿ, ಚಿನ್ನ ಮತ್ತು ಗ್ರಾಮಗಳನ್ನು ದಾನ ಮಾಡಿದುದನ್ನು ಸೂಚಿಸುತ್ತವೆ. ಇದು ಕೇವಲ ಭಕ್ತಿಯ ಸ್ಥಳವಾಗಿರಲಿಲ್ಲ. ಮಹಾಕೂಟ ಶೈವ ಪಂಡಿತರ, ಯೋಗಿಗಳ ಮತ್ತು ವಿದ್ವಾಂಸರ ಕೇಂದ್ರವಾಗಿತ್ತು. ಇಂದು ಮಹಾಕೂಟ ಕೇವಲ ಐತಿಹಾಸಿಕ ಅಥವಾ ಧಾರ್ಮಿಕ ಸ್ಥಳವಾಗಿ ಮಾತ್ರ ಉಳಿದಿಲ್ಲ. ಇದು ಆಧುನಿಕ ಸೌಲಭ್ಯಗಳೊಂದಿಗೆ
ಹೊಸ ಅವಕಾಶಗಳನ್ನು ಹೊಂದಿರುವ ಕ್ಷೇತ್ರವಾಗಿ ರೂಪುಗೊಳ್ಳುತ್ತಿದೆ. ಮಹಾಕೂಟ ದೇವಾಲಯ ಸಂಕೀರ್ಣದ ಒಳಗೆ ವಿವಾಹ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವಂತೆ ವಿಶಾಲವಾದ ಮದುವೆ ಮಂಟಪವನ್ನು ನಿರ್ಮಿಸಲಾಗಿದೆ. ಇದರ ಜೊತೆಗೆ ಯಾತ್ರಿಕರಿಗಾಗಿ ವಿಶೇಷವಾಗಿ ನಿರ್ಮಿಸಲಾದ ಯಾತ್ರಿ ನಿವಾಸವೂ ಇಲ್ಲಿ ಲಭ್ಯವಿದೆ. ಈ ಯಾತ್ರಿ ನಿವಾಸದಲ್ಲಿ ಒಟ್ಟು 42 ಕೊಠಡಿಗಳಿದ್ದು, ಪ್ರತಿ ಕೊಠಡಿಯಲ್ಲಿ 4 ಜನರು ವಾಸಿಸಲು ಅನುಕೂಲವಾದ ಸರಳ ಮತ್ತು ಸ್ವಚ್ಛ ವ್ಯವಸ್ಥೆ ಇದೆ. ಕುಟುಂಬದೊಂದಿಗೆ ಬಂದ ಭಕ್ತರಿಗೆ ಅಥವಾ ಮದುವೆ ಕಾರ್ಯಕ್ರಮಗಳಿಗೆ ಬಂದ ಅತಿಥಿಗಳಿಗೆ ಇದು ಅತ್ಯಂತ ಅನುಕೂಲಕರ ವ್ಯವಸ್ಥೆಯಾಗಿದೆ.